ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಎಕೆ ಅಗೇನ್. ನಿಮ್ಮೆಲ್ಲರಿಗೂ ಕೂಡ ಎಕೆ ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಮರಳಿ ಮತ್ತೆ ಸ್ವಾಗತ. ಆನ್ ದ ಸ್ಕ್ರೀನ್ ನೀವು ನೋಡ್ತಿರುವಂಥ ಒಂದು ಬ್ಯೂಟಿಫುಲ್ ಕಾರ್ ಬಂದ್ಬಿಟ್ಟು ಕಿಯೋ ಸಿರೋಸ್ ಆಗಿದೆ. ಈ ಒಂದು ಆಪ್ಷನ್ ವೇರಿಯಂಟ್ ಬಂದ್ಬಿಟ್ಟು HTK ಪ್ಲಸ್ ಆಗಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಆಚೆ ನೋಡೋದಕ್ಕೆ ಬಾಕ್ಸಿ ಆಗಿ ಅನಿಸಿದ್ರು, ಮತ್ತು ಲೈಕಿಂಗ್ ಕೂಡ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತೂ ನಾನಲ್ಲ, ಬಟ್ ಇಟ್ಸ್ ಸಬ್ಜೆಕ್ಟ್ ಟು ದ ಇಂಡಿವಿಜುವಲ್ಸ್ ಆಗಿರುತ್ತೆ, ಆಯಿತಾ. ಸೊ ಯಾರಿಗೆ ಯಾವ ಥರ ಒಪಿನಿಯನ್ ಇದೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಈ ಒಂದು ಕಾರಿನ ಟೈರ್ ಪ್ರೊಫೈಲ್, ಸ್ಪೆಷಲಿ HTK ಪ್ಲಸ್ ನ ವೇರಿಯಂಟಿನ ಟೈರ್ ಪ್ರೊಫೈಲ್ ಬಂದ್ಬಿಟ್ಟು 215/60R16 ಆಗಿದೆ. ಡೈಮಂಡ್ ಕಟ್ ಅಲಾಯ್ಸ್ ಜೊತೆ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಪ್ಲಸ್ ಫ್ರಂಟ್ ಡಿಸ್ಕ್ ಬ್ರೇಕ್ ಜೊತೆ ಈ ಒಂದು ಕಾರ್ ಬರುತ್ತೆ. 5 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಭಾರತ್ ಎನ್ಕ್ಯಾಪಲ್ಲಿ ಇದು ಪಡೆದಿದ್ದು. ಖುಷಿಯಾದಂಥ ವಿಚಾರ ಏನಪ್ಪ ಅಂತಂದರೆ, ಇದು ಕೂಡ ಒನ್ ಆಫ್ ದಿ ಸೇಫ್ಟಿಯೆಸ್ಟ್ ಕಾರ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರಂಟಿನ ಡೋರ್ನ ನಾನು ಓಪನ್ ಮಾಡಿ ನೋಡೋದಾದರೆ, ಡೋರ್ ಒಳಗಡೆ ಇರುವಂತಹ ಕ್ಯಾಬಿನ್ ಆಗಿರ್ಬೋದು, ಇಲ್ಯುಮಿನೇಟೆಡ್ ಒಂದು ಚಿಕ್ಕ ಪುಟ್ಟ ಅಣಿಸಿರುವಂಥ ಸ್ಟಿಕ್ಕರ್ಗಳಾಗಿರ್ಬೋದು, ಸೀಟ್ ಕವರ್ಸ್ಗಳಾಗಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾವುದೇ ಥರದಾದಂತಹ ಒಂದು ಡೋರ್ಗೆ ಪ್ಯಾಡ್ಸ್ಗಳು ಬರೋದಿಲ್ಲ, ಎಲ್ಲ ಹಾರ್ಡ್ ಪ್ಲಾಸ್ಟಿಕ್ ಆಗಿದೆ. ಬಟ್ ರಿಫ್ಲೆಕ್ಟಿವ್ ಆಗಿ ಕ್ರೋಮ್ನ ಬಳಸಿರುವಂಥ ಒಂದು ವಿಧಾನ ತುಂಬ ಇಷ್ಟ ಆಗುತ್ತೆ. ಡ್ಯಾಶ್ ಬೋರ್ಡಲ್ಲೂ ಕೂಡ ಅಷ್ಟೇ. ಗ್ಲೋ ಬಾಕ್ಸ್ ನೀವು ನೋಡೋದಾದರೆ ತುಂಬಾ ದೊಡ್ಡದಾಗಿಲ್ಲ, ಬಟ್ ಎಷ್ಟು ಸಫಿಷಿಯೆಂಟ್ ಆಗಿ ಬೇಕೋ ಅಷ್ಟು ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಸೀಟ್ಗಳು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೇನೇ ನಿಮ್ಗೇನಾದ್ರೂ ಸಿಂಗಲ್ ಆಗಿ ಕಾರ್ ಓಡಿಸ್ತಾ ಇದ್ದೀರಾ, ಪ್ಯಾಸೆಂಜರ್ ಏರಿಯಾ ಬಗ್ಗೆ ಆಗಿರ್ಬೋದು, ಬ್ಯಾಕ್ ಕರ್ಟನ್ಸ್ ಏರ್ ಬ್ಯಾಗ್ಗಳಾಗಿರ್ಬೋದು, ಆಫ್ ಮಾಡ್ಕೊಬೇಕು ಅಂದರೂ ಕೂಡ ನೀವು ಮಾಡ್ಕೊಳ್ಳುವಂಥ ಒಂದು ಸ್ವಿಚ್ನ ಎನೇಬಲ್ ಮಾಡಿದ್ದಾರೆ. ಪಾಕೆಟ್ ಡೋರಲ್ಲಿ ಫ್ರಂಟ್ ಸ್ಟೋರೇಜ್ ಆಗಿ ಎಷ್ಟು ಸಫಿಷಿಯೆಂಟ್ ಸ್ಟೋರೇಜ್ ಬೇಕೋ ಅಷ್ಟನ್ನು ಮಾಡಿದ್ದಾರೆ. ರಿಯರಲ್ಲಿ ನೀವು ನೋಡೋದಾದರೆ ಕೂಡ ತುಂಬ ಇಷ್ಟ ಆಗಿರುವಂಥ, ನನಗೆ ಅನಿಸಿರುವಂಥ ಒಂದು ಫೀಚರ್ ಬಂದ್ಬಿಟ್ಟು ಬ್ಯಾಕ್ ಡೋರ್ ಕರ್ಟನ್ಸ್ಗಳು. ಈ ಒಂದು ಫೀಚರ್ ಏನಿದೆ ಸ್ಟ್ಯಾಂಡರ್ಡ್ ಅಕ್ರಾಸ್ ಆಲ್ ವೇರಿಯಂಟ್ಸ್. ಯಾರು ಈ ಥರ ಫೀಚರ್ಸ್ನ ಬೇಸ್ ಮಾಡಲ್ ಕಾರ್ಗಳಲ್ಲಿ ಕೊಡ್ತಾರೆ ಅಂತ ಹೇಳಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಬ್ಯಾಕ್ ಸೀಟ್ ಬಂದ್ಬಿಟ್ಟು ಇದು ಒನ್ ಆಫ್ ದ ಸುಪೀರಿಯರ್ ಫೀಚರ್ಸ್. ನಿಮಗೆ 30+ ಆ್ಯಂಗಲಲ್ಲಿ ರಿಕ್ಲೈನ್ ಆಗುತ್ತೆ. ಯಾರಾದರೂ ನಿಮ್ಮ ಮನೇಲಿ ಏಜ್ ಓಲ್ಡ್ ಪೀಪಲ್ ಆಗಿರ್ಬೋದು, ಅಥವಾ ತುಂಬ ಕಂಫರ್ಟಾಗಿ ಲಕ್ಸುರಿಯಸ್ ಆಗಿ ಫೀಲ್ ಮಾಡಬೇಕು ಅಂದರೆ HTK ಪ್ಲಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ ಕ್ಲಾಸ್ ಸೆಗ್ಮೆಂಟ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ನಾನು ರಿವ್ಯೂ ಮಾಡ್ತಾ ಇದ್ದು. ಬನ್ನಿ, ಬ್ಯಾಕ್ ಸೈಡ್ನ ಟ್ರಂಕನ್ನ ನಾನು ನಿಮಗೆ ತೋರಿಸ್ತೀನಿ. ಟ್ರಂಕ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ನಾನೇನು ಈ ಟ್ರಂಕ್ ಸೈಜ್ ಇಷ್ಟಿದೆ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ, ಬಿಕಾಸ್ ಎವ್ರಿ ಟ್ರಂಕ್ನ ಸೈಜ್ ಬಂದ್ಬಿಟ್ಟು ನೀವು ಯಾವ ರೇಂಜ್ಗೆ ಲಗೇಜ್ನ ಫಿಲ್ ಮಾಡ್ತಿರೋ, ರೂಫ್ ತನಕ ನೋಡೋದಕ್ಕೆ ಹೋದರೆ 400+ ಲೀಟರ್ಸ್ ಬರುತ್ತೆ. ನನಗೆ ಸೇಲ್ಸ್ಮನ್ ಹೇಳಿದಾಗೆ 435+ ಲೀಟರ್ಸ್ ಅಂತ ಹೇಳಿದರು. ಬಟ್ ಸಬ್ಜೆಕ್ಟ್ ಟು ಅಗೇನ್ ರಿಕ್ಲೈನಿಂಗ್ ಪೊಸಿಷನ್. ಕಂಪ್ಲೀಟಾಗಿ ನೀವು ರಿಕ್ಲೈನ್ ಮಾಡಿದಾಗ ಈ ಒಂದು ಟ್ರಂಕ್ನ ಸೈಜ್ ನಾನು ಹೇಳಿರೋದಾಗಿರುತ್ತೆ. ಬ್ಯಾಕ್ ಪಾರ್ಕಿಂಗ್ ಸೆನ್ಸರ್ ಇದೆ. ಹಾಗೆಯೇ ತುಂಬ ಕ್ಲಾಸಿಯಾಗಿ ಡಿಸೈನ್ ಮಾಡಿರುವಂಥ ಟೇಲ್ ಲ್ಯಾಂಪ್ಗಳಾಗಿರ್ಬೋದು, ಕನೆಕ್ಟಿಂಗ್ ಲ್ಯಾಂಪ್ ಇಲ್ಲ, ಬಟ್ ಪಿಲ್ಲರ್ ಲ್ಯಾಂಪ್ಸ್ಗಳು ತುಂಬ ಬ್ಯೂಟಿಫುಲ್ ಆಗಿದೆ. ಪ್ಯಾನರೋವಿಕ್ ಸನ್ರೂಫ್ ಜೊತೆ ಈ ಒಂದು ಕಾರ್ ಬರುತ್ತೆ. ಸೊ ಈಗ ಬನ್ನಿ, ಬ್ಯಾಕ್ ಸೀಟ್ನ ನೀವು ಆಲ್ರೆಡಿ ನೋಡಿದ್ರೆ, ಫ್ರಂಟ್ ಡ್ರೈವರ್ ಸೀಟ್ನ ಬಗ್ಗೆ ನಾನು ನಿಮಗೆ ಚಿಕ್ಕದಾಗಿ ತೋರಿಸ್ತೀನಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ನಾನು ಹೇಳ್ದಾಗೇ ಸ್ಟ್ಯಾಂಡರ್ಡ್ ಅಕ್ರಾಸ್ ಆರ್ ವೇರಿಯಂಟ್ 6 ವೇರ್ ಬ್ಯಾಗ್ಸ್ಗಳು ಬರುತ್ತೆ. ಸೇಫ್ಟಿಯಲ್ಲಿ ಕೂಡ 5 ಸ್ಟಾರ್ ಇದೆ. ಮತ್ತು ಏನೊಂದು ಆಟೋ DRM ಆಗಿರ್ಬೋದು, ಆಟೋ ಫೋಲ್ಡಿಂಗ್ ಮಿರರ್ಸ್ಗಳಾಗಿರ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಅಪಿಯರ್ ಆಗುತ್ತೆ. ರಿಕ್ಲೈನಿಂಗ್ ಆ್ಯಂಗಲ್ ಆಗಿರ್ಬೋದು, ಆಮೇಲೆ ಮ್ಯಾನ್ಯುವಲ್ ಸೀಟ್ ಅಡ್ಜಸ್ಟ್ಮೆಂಟಿಂಗ್ ಆ್ಯಂಗಲ್ ಆಗಿರ್ಬೋದು, ಸೀಟ್ ಕಂಫರ್ಟ್ ಆಗಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೀಟ್ ಸ್ಟಿಚಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು. ಸ್ಟೇರಿಂಗ್ ಲೆದರ್ ರ್ಯಾಪ್ಡ್ ಬರೋದಿಲ್ಲ, ಆದರೂ ಕೂಡ ಬಾಟಮ್ ಕಟ್ ಮತ್ತು ಟಾಪ್ ಕಟ್ ಆಗಿರೋದಕ್ಕೋಸ್ಕರ ತುಂಬ ಬ್ಯೂಟಿಫುಲ್ ಆಗಿ ಅಪಿಯರ್ ಆಗುತ್ತೆ. ಇದಲ್ಲದೇ ಕಾರು ಎಷ್ಟು ಬ್ಯೂಟಿಫುಲ್ ಆಗಿದೆ, ಇಟ್ಸ್ ಅಗೇನ್ ಸಬ್ಜೆಕ್ಟ್ ಟು ಇಂಡಿವಿಜುವಲ್ ಚಾಯ್ಸ್ ಆಗಿರುತ್ತೆ. ನಾನು ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಕೊನೆ ತನಕ ನೋಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ. ಥ್ಯಾಂಕ್ ಯು.